ಡಾಕ್ಟರ್ ಎಸ್ ಸಿ ವಾಗೆ ಅವರ ಉಪನ್ಯಾಸ ಇದೀಗ ವೇದಿಕೆ ಮೇಲೆ. ಆಚಾರ್ಯರನ್ನ ಹೃದಯ ಮಂದಿರದಲ್ಲಿ ಪ್ರಧಾನಿಸಿಕೊಂಡು ದಸರಾ ಧರ್ಮ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ಕ್ರಮಿಸಿರ್ತಕ್ಕಂಥ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಘವೇಂದ್ರ ಶಿವಾಚಾರ್ಯ ಭಗವತ್ಪಾದರ ಪುಣ್ಯಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಗಡಿಯೂರು ಬಸವ ಕಲ್ಯಾಣ ಮುಂತಾದ ಶ್ರೀಗಳ ಚರಣಗಳಿಗೆ ನತಮಸ್ತಕನಾಗಿ ಸಜ್ಜನ ರಾಜಕಾರಣಿಗಳೇ, ಧರ್ಮಾಭಿಮಾನಿಗಳೇ, ಸಂಘಟಕರೇ, ಎಲ್ಲ ತಾಯಂದಿರೇ, ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅಸಾಧ್ಯತೋ ಸಾಧ್ಯಕರಿತ ಅಂತ ಒಂದು ಮರಾಠಿಯೊಳಗೆ ಮಾತು. ಯಾವುದನ್ನ ಲೋಕ ಅಸಾಧ್ಯ ಅಂತ ತಿಳ್ಕೊಂಡಿತ್ತು ಅದನ್ನ ಬಸವ ಕಲ್ಯಾಣದ ಜನ ಸಾಧ್ಯ ಮಾಡಿ ತೋರಿಸಿರಿ. ಹೀಗಾಗಿ ನಿಮ್ಗೆ ಆಹಾರ ಒಳ್ಳೆಯದಿತ್ತಂದ್ರೆ ಆರೋಗ್ಯ ಒಳ್ಳೆಯದಿರ್ತದೆ. ಆಹಾರ ಮತ್ತು ಆರೋಗ್ಯ ಎರಡೂ ಒಳ್ಳೆಯದಿತ್ತು ಅಂದ್ರೆ ಅಧ್ಯಾತ್ಮನೂ ಕೂಡ ಸರಿದಾರಿ ನೀಡುತ್ತದೆ. ಹಣತೆ ಬೆಳಗುತ್ತಿದೆ ಉರಿಯುತ್ತಿಲ್ಲ, ಹಣತೆ ಬೆಳಗುತ್ತಿದೆ ಉರಿಯುತ್ತಿಲ್ಲ, ಮನುಷ್ಯ ಉರಿಯುತ್ತಿದ್ದಾನೆ ಬೆಳಗುತ್ತಿಲ್ಲ, ಮನುಷ್ಯ ಉರಿಯುತ್ತಿದ್ದಾನೆ ಬೆಳಗುತ್ತಿಲ್ಲ. ಆಹಾರ ಹೆಂಗಿರ್ಬೇಕು ಅಂತಂದ್ರೆ ಸೂರ್ಯ ಹೆಂಗ ಮ್ಯಾಲೆ ಏರ್ತಾನ ಹಂಗೆ ಹೆಚ್ಚು ಆಹಾರ ಉಳ್ಬೇಕು, ಹೆಂಗ ಕೆಳಗಿಳಿತಾನ ಅಷ್ಟು ಕಡಿಮೆ ಆಹಾರವನ್ನು ತಗೋಬೇಕು. ನಮ್ದು ಉಲ್ಟಾ ಪಲ್ಟಾ ಆಗಿದೆ. ಸೂರ್ಯ ನೆತ್ತಿ ಮ್ಯಾಗ ಬಹುಮಟನೂ ಕೂಡ ನಾವು ಇಳಂಗೇ ಇಲ್ಲ. ಹೊತ್ತು ಮುಳುಗಿದ ಮೇಲೆ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ತದೆ, ಹೀಗಾಗಿ ಅಜೀರ್ಣ ಆಗ್ತದೆ. ಅಜೀರ್ಣ ಆರೋಗ್ಯವನ್ನು ಹದಗೆಡಿಸ್ತದೆ. ಯಾವಾಗ ಆರೋಗ್ಯ ಹದಗೆಡಿಸ್ತದೆ, ಯಾವ ದಾರಿ ಹಿಡ್ಕೊಂಡಿಲ್ಲ ಆ ದಾರಿನೂ ಕೂಡ ತಪ್ಪ ಚಲೋ. ನಾನು ಹೇಳೋದು ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಕೊಳ್ತೇನೆ. ಎಲ್ಲಿ ಅನ್ನೋದು ಅಂತ ಹೇಳಿದೆ ಅದು ಎರಡು ರೀತಿಯಿಂದ ಐತಿ, ಬಟ್ಟಿಗೋಸ್ಕರ ಮತ್ತು ನೆತ್ತಿಗೋಸ್ಕರ. ನೆತ್ತಿ ಊಟ ಬರೋಬ್ಬರಿ ಆಗಬೇಕು ಅಂದ್ರೆ ಚಿತ್ರದ ಕಾರ್ಯನೂ ಬರೋಬ್ಬರಿ ಆಗತ್ತೆ, ಚಿತ್ರಿಸುವ ಕಾರ್ಯನೂ ಚಲೋ ಆಗತ್ತೆ. ಬಸ್ ಹೊಂಟಿತ್ತೊಂದು ಸರ್ಕಾರಿ ಬಸ್ಸು, ಭಾಳ ಗದ್ದಲ. ಒಂದು 80 ವರ್ಷದ ಮುದುಕ ಹತ್ತಿದ್ರೆ ಎಲ್ಲ ಸೀಟು ಭರ್ತಿಯಾಗಿ ಹೋಗ್ತಾವ. ಎಲ್ಲಿ ಕುಂದಿರ್ಬೇಕು ಅನ್ನೋದು ಒಂದು ತಿಳಿಲಂಗ. ಒಬ್ಬ ಶಾಲೆ ಹುಡುಗ ವಚನಗಳನ್ನು ಓದ್ಕೊಂತ ಕುಂತಿದ್ದ. ಈ ಅಜ್ಜಗೆ ಅನಿಸ್ತು, ಈ ಹುಡುಗನ ಹತ್ರ ಹೋಗಿ ಒಂದು ಏನಾರ ಕೇಳಿದ್ರೆ ಸೀಟ್ ಬಿಟ್ಟು ಕೊಡ್ಬೋದು ಅಂತ ಹೇಳಿ ಆ ಹುಡುಗನ ಹತ್ರ ಹೋಗ್ತಾನೆ. ಹೋಗಿ ವಚನಗಳ ಪುಸ್ತಕ ನೋಡ್ತಾನೆ. ನೋಡಿದ ಆ ಅಜ್ಜ ಹೇಳ್ತಾನೆ, ದಯವಿಲ್ಲದ ಧರ್ಮದಾವರಿಯ ನನಗೊಂದು ಸೀಟ್ ಕೊಡಿಯ ಅಂತಂದ. ಆ ಹುಡುಗಂದ ಲೆಕ್ಕ ಹಾಕಿ ಮುಂದಕ್ಕ ಸೀಟಿನ ಸಲುವಾಗಿ ಎಷ್ಟು ಬಡದಾಡಪ್ಪ ಅಂತೇಳಿ ಅನಿಸಿ ಆ ಹುಡುಗ ಹೇಳಿದ, ಪರರ ಚಿಂತೆ ನಮಗೇಕೆಯ, ನಮ್ಮ ಚಿಂತೆ ನಮಗೆ ಹಾಸಲು ಉಂಟು ಮೊದಲು ಉಂಟು ಅಂತ ತಿಳ್ಕೊಂಡ. ಇಲ್ಲೇ ವಚನಗಳನ್ನ ಸೀಟಿಗಾಗಿ ಬಳಸ್ಕೊಂಡಿರ್ತಕ್ಕಂಥ, ವಚನವನ್ನ ತನ್ನತನಕ್ಕಾಗಿ ಬಳಸ್ಕೊಂಡಿರ್ತಕ್ಕಂಥ
ಆ ಮುದುಕನ ಆರೋಗ್ಯ, ಎರಡನೇದು ಸೀಟಿನಾಗ ಕುಂತಿರ್ತಕ್ಕಂಥ ಹುಡುಗನ ಆಯುಷ್ಯ, ಎರಡೂ ಕೂಡ ನಮ್ಮ ಕಣ್ಣಿಂದವರು. ಹ್ಯಾಂಗ್ ಬಾಕರಿ ಹಂಗೆ ಚಾಕರಿ ಅಂತ ಒಂದು ಹೊತ್ತು ಉಂಡಾವ ಯೋಗಿ ಅಂತ ಕರೆಸ್ಕೊಳ್ತಾನ, ಎರಡು ಹೊತ್ತು ಉಂಡಾವ ಭೋಗಿ ಅಂತ ಕರೆಸ್ಕೊಳ್ತಾನ, ಮೂರು ಹೊತ್ತು ಉಂಡಾವ ರೋಗಿ ಅಂತ ಕರೆಸ್ಕೊಳ್ತಾನ, ನಾಲ್ಕು ಹೊತ್ತು ಉಂಡಾವನ ಹೊತ್ತುಕೊಂಡು ಹೋಗಿ ಅಂತ ಕರೆಸ್ಕೊಳ್ತಾನೆ. ಅದಕ್ಕೆ ಸಾತ್ವಿಕತೆಗೆ ಬಹಳ ಮಹತ್ವ. ಸಾತ್ವಿಕ ಆಹಾರ ನೆಟ್ಟಿಗೆ ಹೋತಂದ್ರೆ, ಪಟ್ಟಿಗೆ ಹೋತಂದ್ರೆ, ಎರಡೂ ರೀತಿಯ ಆಹಾರ ಮನುಷ್ಯನನ್ನ ಪರಿಪೂರ್ಣ ಮಾಡ್ತಾವ. ಎರಡೂ ರೀತಿಯ ಆಹಾರ ಮನುಷ್ಯನನ್ನು ಪರಿಪೂರ್ಣ ಮಾಡ್ತಾವ. ಪಟ್ಟಿನೂ ಸುತ್ತಿರಬೇಕು, ನೆಟ್ಟಿನೂ ಸುತ್ತಿರಬೇಕಂತಂದ್ರೆ ನೆತ್ತಿಗೆ ಹೋಗುವಂತ ಆಹಾರ ಏನೈತಲ್ಲ ಅದು ಧರ್ಮದಿಂದ ಕೂಡಿರಬೇಕು, ಆಚಾರದಿಂದ ಕೂಡಿರಬೇಕು, ಒಳ್ಳೆತನದಿಂದ ಕೂಡಿರಬೇಕು, ಅದು ತತ್ವಭರಿತವಾಗಿರಬೇಕು, ಸತ್ವಭರಿತವಾಗಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುವಿನ ಮುದ್ರೆ ಅದರ ಮೇಲೆ ಇರಬೇಕು. ಅಂದ್ರೆ ಆ ನೆತ್ತಿ ತುಂಬುತ್ತದೆ. ಹೊಟ್ಟಿ ತುಂಬಿಸಕ್ಕೆ ಬಹಳಷ್ಟು ಜನ ಸಿಗ್ತಾರೆ, ನೆತ್ತಿ ತುಂಬಿಸೋರು ಬಹಳ ಕಡಿಮೆ ಜನ ಸಿಗ್ತಾರೆ. ವಿಚಾರ ಮಾಡ್ರಿ, 1000 ವರ್ಷದ ಹಿಂದೆ ಜಗದ್ಗುರು ರೇವಣ ಸಿದ್ಧರು ಇದ ನೆಲದೊಳಗೆ ನಿಂತುಕೊಂಡು ತ್ರಿಪುರಾಂತಕ ಕೆರೆಯನ್ನು ಕಟ್ಟಿಸಿ, ಚೆಂಗಿಲ್ ಮಂಟಪವನ್ನು ಕಟ್ಟಿ, ಬಸವಾದಿ ಶಿವಶರಣರ ಅನುಭವ ಮಂಟಪಕ್ಕೆ ಹೊಸ ದಾರಿಯನ್ನು ತೋರಿಸಿಕೊಟ್ಟವ್ರು ಯಾರಿದ್ರು? ಜಗದ್ಗುರು ರೇವಣ ಸಿದ್ದೇಶ್ವರ. ಅದು 12ನೇ ಶತಮಾನ. 12 ಇದ್ದಿದ್ದು ಉಲ್ಟಾ ಮಾಡ್ರಿ, ಈಗ 21ನೇ ಶತಮಾನ. ಈ 21ನೇ ಶತಮಾನದೊಳಗೆ 121ನೆಯ ಜಗದ್ಗುರು ಪ್ರಸ್ತುತ ಮಹಾಸನ್ನಿ ದೇವರು ಮತ್ತೊಮ್ಮೆ ಜಗದ್ಗುರು ರೇವಣ ಸಿದ್ದೇಶ್ವರರ ಆ ಬಾವುಟವನ್ನು ಮುಗಿಲೆತ್ತರಕ್ಕೆ ಬಸವ ಕಲ್ಯಾಣದಲ್ಲಿ ಇದು ಧರ್ಮ ಸಮ್ಮೇಳನ. ಧರ್ಮ ಇರುವುದು ಆಚರಣೆಗಾಗಿ, ಹೇಳೋದಕ್ಕೆ ಧರ್ಮ ಅಲ್ಲ, ಆಚರಿಸೋದಕ್ಕಾಗಿ ಇರ್ತಕ್ಕಂಥ ಒಂದು ಧರ್ಮ. ಒಂದು ಸುಮ್ಮನೆ ಹಂಗೆ ಹೇಳ್ತಾರೆ, ಜೇನಿನ ತಲೆ ಒಳಗೆ ವಿಷ ಇರ್ತದೆ, ಆ ನೊಣ ತಿಂದು ಹಲ್ಲಿ ಬದುಕ್ತಂತೆ, ಹಲ್ಲಿ ನುಂಗಿ ಹಾವು ಬದುಕ್ತಂತೆ, ಹಾವು ನುಂಗಿ ಕೋಳಿ ಬದುಕ್ತಂತೆ, ಕೋಳಿ ನುಂಗಿ ನೆತ್ತಿನ ಪುಸ್ತಕ ಸಾಧ್ಯ ಆಗುದಿಲ್ಲ. ಎಷ್ಟು ಸಾಧ್ಯತೆ ಧರ್ಮದ ಆಚರಣೆ ಇರಬೇಕು. ನಿತ್ಯ ಪ್ರಯಾಣ, ಸತ್ಯದ ಜಾಗೃತಿ, ಸತ್ಯವೇ ಅವರ ಉಸಿರು. ಮಹಾಸನ್ನಿಧಿಯವರ ಉಸಿರು ಎಂತಂದ್ರೆ ನಿತ್ಯ ಪೀಠಾಚಾರ್ಯರು ಆಗಮಿಸುತ್ತಿದ್ದರು. 12ನೇ ಶತಮಾನದ್ದು ಬಹಳ ಬಡತನದಿಂದ ಭಕ್ತಿಯನ್ನು ಮಾಡುವಂತ ಅಜ್ಜಮ್ಮ ಅಂತ ಹೆಣ್ಣುಗಳಿದ್ರು. ನಿತ್ಯವೂ ಕೂಡ ಜಗದ್ಗುರುಗಳನ್ನು ನೆನೆಯೋದು, ಅವರನ್ನೇ ತಿಳಿಸೋದು, ಅವರನ್ನೇ ಅಂತಃಕರಣವನ್ನು ಧ್ಯಾನಿಸೋದು, ಹಿಂಗ್ ಮಾಡ್ತಾ ಇದ್ರು. ಜಗದ್ಗುರು ರೇವಣ ಸಿದ್ದೇಶ್ವರರು ಅಜ್ಜಮ್ಮನ ಪ್ರೀತಿಗಾಗಿ, ಅಜ್ಜಮ್ಮ ಎಷ್ಟು ಭಕ್ತಿ ಮಾಡತ್ತಾಳ, ಒಂದ್ಸಲ ಹೋಗಕ್ಕೆ ದರ್ಶನ ಆಶೀರ್ವಾದ ಕೊಟ್ಟು ಬಂದ್ರಾತು, ನನ್ನ ಗುರುತು ಹಿಡಿತಾಳ ಇಲ್ಲ ಅಂತ ತಿಳ್ಕೊಂಡು ಜಗದ್ಗುರುವರು ವೇಷವನ್ನು ಮರೆಸ್ಕೊಂಡಕ್ಕೆ ಮನೆಗೆ ಹೋಗ್ತಾರೆ. ಕಟ್ಟಿ ಮ್ಯಾಗ ಕುಂತಿದ್ರು, ನೋಡ್ತಾಳೆ, ಅರೋ ಭವ್ಯ ಸಾಧು ಭವತಿ ಭಿಕ್ಷಾಂದೇಹಿ ಅಂದ್ರು. ಅಜ್ಜಮ್ಮ ಕಣ್ಣೀರಿನಿಂದ ಜಗದ್ಗುರುಗಳ ಪಾದ ತೊಳೆದು, ಏನ್ ಕೊಟ್ಟಿಯಪ್ಪ, ಏನು ಕೊಟ್ಟಿ ಅಂತ ತಿಳ್ಕೊಂಡು ನಾನು ನಿನ್ನ ಕೊಡ್ಲಿ ಅಂತಂದು ಬಡತನ. ಅವಾಗ ಗುರುಗಳಂದ್ರು, ಸುಳ್ಳು ಯಾಕೆ ಹೇಳ್ತಿ ಅಜ್ಜಮ್ಮ, ಅಡಿಗೆ ಮನೆಗೆ ಹೋಗಿ, ಅಡಿಗೆ ಮನ್ಯಾಗ ಅಡಕಲ್ ಗಡಿಗೆ ಇಟ್ಟಿಲ್ಲ, ಗಡಿಗೆ ಮ್ಯಾಗ ಗಡಿಗೆ ಇಟ್ಟಿಲ್ಲ, 3ನೇ ಗಡಿಗೆ ಒಳಗೆ ಖಾರ ಐತಿ, ಆ ಖಾರ ತಂದು ನೀರು ಅಂತ ಕೇಳಬೇಕು. ಒಳಗೆ ಹೋಗಿ ನೋಡ್ತಾಳ, 3ನೇ ಗಡಿಗೆ ಒಳಗೆ ಖಾರ ಇರ್ತದೆ.
10 ವರ್ಷಗಳ ನಂತರ ಪುನಃ ಮತ್ತೆ ಬಂದರು. ರತ್ನ ಜವಳಿ ಹಾಕೊಂಡಿದ್ಲು ಹೆಣ್ಣುಮಗಳು, ಮೈ ತುಂಬ ಬಂಗಾರ ಹಾಕೊಂಡಿದ್ಲು. ಗುರುಗಳು ಬಂದದ್ದನ್ನು ಗಮನಿಸಲಿಲ್ಲ. ನೋಡಿನೂ ನೋಡಲಾರ್ದಕ್ಕೆ ಕೂತ್ಲು. ಭವತಿ ಭಿಕ್ಷಾಂದೇವಿ ಅಂತಂದ್ರು. ಒಳಗಿದ್ದಂತ ಸಸಿ ಒಂದು ಬಿಸಿ ರೊಟ್ಟಿ ತಂದು ನೀಡಾಕಂದ್ಲು. ಅವಾಗ ಅಜ್ಜಮ್ಮ, ಹಿಂದ ಖಾರ ಉಂಡು ಇಷ್ಟು ಶ್ರೀಮಂತಿಗೆ ನಮಗೆ ಕೊಟ್ಟು ಹೋಗ್ಯಾರ ಅವರು. ಮನ್ಯಾಗ ಖಾರ ಇದ್ರು ನೋಡ್ಕೊಂಡು ನೀಡವ್ರಿಗೆ ಅಂತ ತಿಳ್ಕೊಂಡು. ಅವಾಗ ಜಗದ್ಗುರುಗಳು ಅಂತಾರೆ, ನಿನ್ನ ಮನ್ಯಾಗ ಏನೂ ಇಲ್ಲಂತ ಸಂದರ್ಭದೊಳಗೆ ಖಾರ ಉಂಡು ಹೋಗಿದ್ದೇವ. ಈಗ ಇಷ್ಟೆಲ್ಲ ಕೊಟ್ಟೇನು, ಇಷ್ಟೆಲ್ಲ ಕೊಟ್ಟ ಮೇಲೂ ಕೂಡ ಮತ್ತೆ ನನ್ನ ಕಾರಣ ಉಳಿಸ್ಬೇಕಂತ ಅಂದ್ರೆ ಹೆಂಗ್ ಏನೈತೆ ಹಂಗೆ ಇಳಿದು ಹೋಗ್ಬೇಕು ಅಂತ ಹೇಳಿದ್ರು. ಆಹಾರ ಏನು ಉಂಡ್ವಿ ಅದೇನು ಪಚನ ಆಗಲಿಲ್ಲ. ಆರೋಗ್ಯ ಕೆಡಿಸ್ಕೊಂಡಿದ್ದಕ್ಕೆ ಅಧ್ಯಾತ್ಮನೂ ಕೆಟ್ಟೋದು. ಕಾಲಕ್ಕೆ ಈಗ ಅಧ್ಯಾತ್ಮ ಕೆಟ್ಟು ಹೋದಾಗ, ಅದಕ್ಕೆ ಒಂದಿಟ್ಟು ಗ್ಲಾನಿಕ ಹೋದಾಗ ಜಗದ್ಗುರು ಮಹಾಸನ್ನಿಧಿಯವರು ಯಾವ ಪ್ರದೇಶದೊಳಗಿದ ಹಾಳಾಗತಕ್ಕಂತೆ ಅಲ್ಲಿ ಹೋಗಿ ವಾದ ಬೆಳೆಸಿ ಧರ್ಮವನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವಂತ ಮಹಾಕಾರ್ಯ. ಯಾಕಂದ್ರೆ ಅವ್ರದ್ದು ಜಗದೋದ್ಧಾರದ ಉದ್ಯೋಗವೇ ಅವರ ಉದ್ಯೋಗ. ಅಂತಹ ಉದ್ಯೋಗಸ್ಥರಾಗಿ ಬಸವ ಕಲ್ಯಾಣವನ್ನ ಮತ್ತೆ ಈಗ ಶುಭ ಕಲ್ಯಾಣವನ್ನಾಗಿ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವರಿಗೆ ನನ್ನ 4 ನುಡಿಗಳನ್ನು ಸಮರ್ಪಣೆ ಮಾಡಿಕೊಳ್ಳುತ್ತೇನೆ. ವೀರಶೈವ ಧರ್ಮದ ಸಿದ್ಧಾಂತವನ್ನು ಜನಮಾನಸಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ದಸರಾ ಧರ್ಮ ಸಮ್ಮೇಳನದಲ್ಲಿ ತಮ್ಮ ಉತ್ತಮ ಉಪನ್ಯಾಸವನ್ನು ದಸರಾಡಿಗಳು ಸಮರ್ಪಿಸುವ ಮುತ್ತುಕವಿ ದಂಪತಿ ಸಮೇತರಾಗಿ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು. ಮುತ್ತುಕವಿ ಡಾಕ್ಟರ್ ಎ ಸಿ ವಾಲಿಯವರು ದಂಪತಿ ಸಮೇತರಾಗಿ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು ಅಂತ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯ ಮೇಲೆ ನಿಮ್ಮನ್ನು ಸಂಗೀತವನ್ನು ಸಾಧ್ಯ ಮಾಡಿಕೊಡ್ತಾ ಇದ್ದೇವೆ. ಕುಮಾರಿ ರಾಜಶ್ರೀ ದಿಲೀಪ್ ಕುಮಾರ್ ಸ್ವಾಮಿ